ಖಾಲಿ ಸೈಟ್ ಮಾಲೀಕರಿಗೆ ಜಿ.ಬಿ. ಆಯುಕ್ತರು ಈಗಾಗಲೇ ಕೂಡ ಶಾಕ್ ನೀಡಿರುವಂಥದ್ದು. ಸದ್ಯ ನಾನೀಗ ವಿಲ್ಸನ್ ಗಾರ್ಡನ್ನ 3ನೇ ಮುಖ್ಯ ರಸ್ತೆಯಲ್ಲಿದ್ದೀನಿ. ಈಗಾಗಲೇ ಆಯುಕ್ತರು ಆದೇಶ ನೀಡಿರುವಂತೆ ಎಲ್ಲೆಲ್ಲಿ ಖಾಲಿ ಸೈಟ್ಗಳಿದೆಯೋ ಆ ಖಾಲಿ ಸೈಟ್ನಲ್ಲಿರುವಂತಹ ಕ್ಲೀನ್ ಮಾಡುವಂತಹ ಜವಾಬ್ದಾರಿಯನ್ನು ಆ ಒಂದು ಮಾಲೀಕರಿಗೆ ನೀಡಲಾಗಿರುವಂಥ. ಅಂದರೆ ಆಗಸ್ಟ್ 15ರ ಒಳಗಾಗಿ ನಿವೇಶನವನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡದಿದ್ದರೆ ಪಾಲಿಕೆಯಿಂದಲೇ ಸ್ವಚ್ಛತೆ ಮಾಡಲಾಗುತ್ತೆ. ಸ್ವಚ್ಛತೆ ಮಾಡಿರುವಂತಹ ವೆಚ್ಚವನ್ನು ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಜಿ.ಬಿ.ಎ ಮುಖ್ಯ ಆಯುಕ್ತರು ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ತ್ಯಾಜ್ಯ ಸಾಗಾಣಿಕೆ ವೆಚ್ಚ ಮಾಲೀಕರ ಹೆಗಲಿಕೆ ಹಾಕಲಿಕ್ಕೆ ಈಗಾಗಲೇ ಕೂಡ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು. ಆಸ್ತಿ ತೆರಿಗೆಯೊಂದಿಗೆ ವೆಚ್ಚ ಸಂಗ್ರಹವನ್ನು ಕೂಡ ಮಾಡುವಂಥ, ಅಂದರೆ ಖಾಲಿ ನಿವೇಶನಗಳಲ್ಲಿರುವ ಈಗ ನಾನೇನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ, ಅಂದರೆ ಕಸ, ಡೆಬ್ರಿಸು, ಈ ಯಾವುದೋ ತಳ್ಳ ಗಾಡಿಗಳು, ಅಕ್ಕಪಕ್ಕದ ಮನೆಯ ಕಸ ಎಲ್ಲವನ್ನು ಕೂಡ ಇಲ್ಲಿ ತಂದು ಹಾಕಿರ್ತಾರೆ. ಸೊ ಅದನ್ನು ಮಾಲೀಕರೇ ಕ್ಲೀನ್ ಮಾಡಿಕೊಳ್ಬೇಕು ಆಗಸ್ಟ್ 15ರ ಒಳಗಾಗಿ. ಒಂದು ವೇಳೆ ಏನಾದರೂ ಕ್ಲೀನ್ ಮಾಡಿಕೊಳ್ಳಿಲ್ಲ ಅಂದರೆ ಇಂತಿಷ್ಟು ನಿವೇಶನಕ್ಕೆ ಇಂತಿಷ್ಟು ದರ ಅಂತ ಈಗಾಗಲೇ ಕೂಡ ನಿಗದಿಯನ್ನು ಮಾಡಿರುವಂತಂದರೆ 20-30 ಸೈಟಿಗೆ 19,200 ರೂಪಾಯಿ ದರವನ್ನು ನಿಗದಿ ಮಾಡಿದರೆ 30-40 ಸೈಟಿಗೆ 38,400 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. 30-50 ಸೈಟಿಗೆ 48,500 ರೂಪಾಯಿ ಅಷ್ಟು ದರವನ್ನು ಕೂಡ ಈಗಾಗಲೇ ನಿಗದಿಯನ್ನು ಮಾಡೋಣ. ಅಂದರೆ ಹೆಚ್ಚಿನ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಒಂದು ವೆಚ್ಚವನ್ನು ಕೂಡ ನಿಗದಿಪಡಿಸಲು ಈಗಾಗಲೇ ಕೂಡ ತೀರ್ಮಾನ ಮಾಡಲಾಗಿದೆ. ಅಂದರೆ ತ್ಯಾಜ್ಯದಿಂದ ಸ್ವತಂತ್ರ ಅಭಿಯಾನ ಚಾಲ್ತಿಯಲ್ಲಿ ಇರೋದ್ರಿಂದ ಈಗ ಸೈಟಿನ ಮಾಲೀಕರಿಗೆ ಈಗಾಗಲೇ ಜಿ.ಬಿ.ಎ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಸಾಮಾನ್ಯವಾಗಿ ಸೈಟ್ನ ಮಾಲೀಕರು ಎಲ್ಲೋ ಇರ್ತಾರೆ, ಅಕ್ಕಪಕ್ಕದಲ್ಲಿರುವಂಥ ಏರಿಯಾದವರು ಇಲ್ಲೆಲ್ಲ ಒಂದು ಸೈಟ್ ಖಾಲಿ ಇದೆ ಅಂತಿದ್ದಂತೆ ಎಲ್ಲ ಡೆಬ್ರಿಸನ್ನು ತಂದು ಎಲ್ಲ ಕಸವನ್ನು ತಂದು ಈ ಒಂದು ಸೈಟಿಗೆ ಹಾಕಿರ್ತಾರೆ. ಇದರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಜಿ.ಬಿ.ಎ ಆಯುಕ್ತರು ಈ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತಂದರೆ 15ರ ಒಳಗಾಗಿ ಈ ತಿಂಗಳು ಏನು ಗಡುವನ್ನು ಕೊಟ್ಟಿದ್ದಾರೆ ಆ ಗಡುವಿನ ಒಳಗಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಲಿಲ್ಲ ಅಂದರೆ ಎಲ್ಲ ಒಂದು ವೆಚ್ಚವನ್ನು ಇದನ್ನು ಕ್ಲೀನ್ ಮಾಡುವಂಥ, ಅಂದರೆ ಏನು ಪೌರ ಕಾರ್ಮಿಕರು ಇದನ್ನು ಕ್ಲೀನ್ ಮಾಡ್ತಾರೆ, ಇದರ ವೆಚ್ಚವನ್ನು ಸೈಟ್ನ ಮಾಲೀಕರಿಗೆ ಹಾಕಲಾಗುತ್ತೆ ಅನ್ನೋವಂಥ ಒಂದು ಆದೇಶವನ್ನು ಈಗಾಗಲೇ ಹೊರಡಿಸಿರುವಂಥದ್ದು. ಕೂಡಲೇ ಎಚ್ಚೆತ್ಕೊಂಡು ರಾಜಧಾನಿ ಬೆಂಗಳೂರಿನಲ್ಲಿರುವಂಥ ಸೈಟ್ ಮಾಲೀಕರೇನಿದ್ದಾರೆ ಅವರು ತಮ್ಮ ಸೈಟ್ನಲ್ಲಿರುವಂತಹ ಖಾಲಿ ನಿವೇಶನಗಳಲ್ಲಿರುವಂತಹ ಈ ಡೆಬ್ರಿಸನ್ನು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಪೌರ ಕಾರ್ಮಿಕರು ಮತ್ತು ಜಿ.ಬಿ.ಎ ಅಧಿಕಾರಿಗಳು ಕ್ಲೀನ್ ಮಾಡಿದಂತಹ ವೆಚ್ಚವನ್ನು ಸೈಟ್ನ ಮಾಲೀಕರೇ ಪಾವತಿ ಮಾಡಬೇಕಾಗಿದೆ ಅನ್ನುವಂಥದ್ದು ಸದ್ಯ ಜಿ.ಬಿ.ಎ ಆಯುಕ್ತರು ಹೊರಡಿಸಿರುವಂಥ ಆದೇಶ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.